ಜನರು ತೆರಿಗೆ ಹಣ ಏನು ಕಟ್ತಾ ಇದ್ದಾರೆ, ಆ ತೆರಿಗೆ ಹಣದಿಂದ ಅವರ ಹಣವನ್ನು ಅವರಿಗೆ ವಿನಿಯೋಗ ಮಾಡ್ತೀವಿ ಅಂತೇಳಿ. ಅದೇ ಇವತ್ತು ಗ್ಯಾರಂಟಿ ಭಾಗ್ಯಗಳು ಇದೆವಲ್ಲ, ಈ ಭಾಗ್ಯಗಳು ಈ ಲೋಕಸಭಾ ಚುನಾವಣೆಯಲ್ಲಿ 100% ಅದು ಫಲವನ್ನು ಕೊಡುತ್ತೆ. ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಖಂಡಿತವಾಗಿ ಬಂದೇ ಬರುತ್ತೆ. ಮೋದಿ ಆಡಳಿತದಲ್ಲಿ 10 ವರ್ಷದಲ್ಲಿ ಬರೀ ಲೂಟಿ ಮಾಡಿರೋದು ಅಷ್ಟೇ. ಹಾಸನ ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ, ಇಲ್ಲಿ ಬಹುತೇಕವಾಗಿ ನಮ್ಮ ಮಲೆನಾಡಲ್ಲಿ ತುಂಬ ಸಮಸ್ಯೆಗಳ ಮಹಾಪುರ ಇದೆ. ಈಗ ಇಲ್ಲಿ ಸಕಲೇಶ್ಪುರದಲ್ಲಿ ಲೋಕಲ್ ಆಗಿ ಸಿಮೆಂಟ್ ಮಂಜೂರ್ ಅವರು ನಮ್ಮ ಮಾನ್ಯ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈ ಬಾರಿ ಅವರು ಕೂಡ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಆನೆ ಹಾವಳಿ ಇದೆ ಮತ್ತು ರೈತರ ಬಹಳ ಸಮಸ್ಯೆ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡಬೇಕು. ಜೊತೆಯಲ್ಲಿ ಈಗ ಇಲ್ಲಿ ಲೋಕಲ್ ಆಗಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತುಂಬ ಒಲವು ನಡೀತಾ ಇದೆ. ಜೊತೆಗೆ ಹಾಸನ ಏನು ಕ್ಷೇತ್ರದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಮತ್ತು ಇವರು ಶ್ರೇಯಸ್ ಪಟೇಲ್ರವರು ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಬಾರಿ ನಮ್ಮ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರು ಇದುವರೆಗೂ ಕೂಡ 10 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಬಾರಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಹಾಸನದ ಜನತೆ, ರೈತರು, ಕಾರ್ಮಿಕರು, ದಲಿತ ಸಮುದಾಯ, ಅಲ್ಪಸಂಖ್ಯಾತರ ಸಮುದಾಯ, ಎಲ್ಲ ಸಮುದಾಯವೂ ಕೂಡ ಈ ಬಾರಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮನಸ್ಸು ಒಲವನ್ನು ತೋರಿಸಿರ್ತಕ್ಕಂಥದ್ದು. ಈ ಬಾರಿ ಶ್ರೇಯಸ್ ಪಟೇಲ್ ರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಬಾರಿ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮನಸ್ಸನ್ನು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ ಈ ಬಾರಿ. ಈಗ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಜನಕ್ಕೆ ತಲುಪ್ತಾ ಇದೆ, ಅದು ಹೆಲ್ಪ್ ಆಗ್ತಿದೆ ಜನಗೆ? ಖಂಡಿತವಾಗ್ಲೂ. ಯಾಕೆಂತಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಏನು ಜನಸಾಮಾನ್ಯರಿಗೆ, ಅಲ್ಪಸಂಖ್ಯಾತರಿಗೆ, ದುಡಿಯುವ ವರ್ಗಕ್ಕೆ, ರೈತರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇಂತಹ ಒಳ್ಳೆಯ ಒಂದು ಪ್ರಗತಿಪರವಾದಂಥ ಯೋಜನೆಯನ್ನು ಯಾವ ಸರ್ಕಾರವು ಕೂಡ ಇದುವರೆಗೂ ಕೂಡ ಮಂಜೂರು ಮಾಡಿರಲಿಲ್ಲ, ಯೋಜನೆಯನ್ನು ಜಾರಿಗೆ ತಂದಿರಲಿಲ್ಲ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಒಂದು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಒಂದು ಪ್ರಗತಿಪರವಾದಂತಹ ಚಿಂತನೆಯನ್ನು ಇಟ್ಕೊಂಡು, ಒಂದು ಪ್ರಗತಿಪರವಾದಂತಹ ಕಣ್ಣೋಟವನ್ನು ಇಟ್ಕೊಂಡು ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಮತ್ತು ಏನು ಬಡವರಿಗೆ ಹೆಚ್ಚಿನದಾಗಿ ಸಹಾಯವನ್ನು ಮಾಡೋದ್ರ ಮೂಲಕ ಇವತ್ತೇನು ಅನ್ನಭಾಗ್ಯ ಮತ್ತು ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋವಂಥದ್ದು, ಮತ್ತು ಏನು ಯುವ ನಿಧಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ತಿಂಗಳು ಅಮೌಂಟನ್ನು ಹಾಕ್ತಾ ಇದ್ದಾರೆ. ಇಂತಹ ಯೋಜನೆಗಳನ್ನ ಜನರು ನಿರೀಕ್ಷೆ ಮಾಡ್ತಾರೆ. ಯಾಕೆಂತಂದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಏನು ಜನರು ತೆರಿಗೆ ಹಣ ಏನು ಕಟ್ತಾ ಇದ್ದಾರೆ, ಆ ತೆರಿಗೆ ಹಣದಿಂದ ಅವರ ಹಣವನ್ನು ಅವರಿಗೆ ವಿನಿಯೋಗ ಮಾಡ್ತೀವಿ ಅಂತೇಳಿ. ಇಂತಹ ಕಣ್ಣೋಟವನ್ನು, ಈ ದೂರಾಲೋಚನೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಯಾವ ಮುಖ್ಯಮಂತ್ರಿಗಳು ಇಂತಹ ಮಾತುಗಳನ್ನ ಯಾರು ಕೂಡ ಆಡಿರಲಿಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ನಿಜವಾಗಿ ಜನಪರವಾಗಿ ಜನಸಾಮಾನ್ಯರ ಕಷ್ಟ ನೋವುಗಳು ಏನು ಅಂತೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಇಂತಹ ಜನಪರವಾದಂಥ ಯೋಜನೆಗಳನ್ನ ಏನು ಜಾರಿಗೆ ಮಾಡಿದ್ದಾರೆ, ಅದೇ ಇವತ್ತು ಗ್ಯಾರಂಟಿ ಭಾಗ್ಯಗಳು ಇದೆವಲ್ಲ, ಈ ಭಾಗ್ಯಗಳು ಈ ಲೋಕಸಭಾ ಚುನಾವಣೆಯಲ್ಲಿ 100% ಅದು ಫಲವನ್ನು ಕೊಡುತ್ತೆ. ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಖಂಡಿತವಾಗಿ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಏನು ಬಡವರ ಪರವಾದಂತಹ ನೀತಿಗಳನ್ನ ಜಾರಿ ಮಾಡಲಿ,
ಸಂಪೂರ್ಣವಾಗಿ ಇಡೀ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಪಥದತ್ತ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಆಳ್ವಿಕೆ ಮಾಡಲಿ ಅಂತೇಳಿ ಆಶಿಸ್ತಾ, ಮೋದಿ ಆಡಳಿತದಲ್ಲಿ 10 ವರ್ಷದಲ್ಲಿ ಬರೀ ಲೂಟಿ ಮಾಡಿರೋದು ಅಷ್ಟೇ ಮೋದಿಯವರು. ಅದರಲ್ಲಿ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಅದರಲ್ಲಿ ಒಂದು ಅಭಿವೃದ್ಧಿ ಒಂದು ನನಗೆ ಇಷ್ಟ ಆಗಿರೋಂಥದ್ದು, ಆರ್ಟಿಕಲ್ 370 ಏನು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದಕ್ಕಂಥ ಏನು ಪವರ್ ಇತ್ತಲ್ಲ, ಅದನ್ನು ರಾಷ್ಟ್ರೀಕರಣ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು. 370ನೇ ವಿಧಿ ಅಲ್ಲಿ ಅನುಷ್ಠಾನ ಮಾಡಿ ಅಲ್ಲಿ ಏನು ನಮ್ಮ ಭದ್ರತೆಯನ್ನು, ಏನು ಸೇನೆಯ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದು, ಅಲ್ಲಿ ಫುಲ್ ಪವರ್ ಕೊಟ್ಟಿರೋದು. ಅದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲಿ ಯಾವುದೇ ಒಳ್ಳೆ ಕೆಲಸ ಅಂತೂ ಮಾಡೇ ಇಲ್ಲ ಮೋದಿಯವರು. ಬರೀ ಸುಳ್ಳು ಭಾಷಣ, ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟಿದ್ದು, ಜನರಿಗೆ ಮೋಸ ಮಾಡಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಪಬ್ಲಿಸಿಟಿ ತಗೊಂಡಿದ್ದು ಬಿಟ್ಟರೆ, ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಅವರು ಏನು ಪಬ್ಲಿಸಿಟಿ ತಗೊಂಡ್ರು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಜನಪರವಾಗಿ ದೇಶಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಲ್ಲ. ಹಾಗಾಗಿ ಮೋದಿಯವರ ಬಗ್ಗೆ ಸಂಪೂರ್ಣವಾಗಿ ಇಡೀ ನಮ್ಮ ರಾಷ್ಟ್ರದ ಎಲ್ಲ ಏನು ಜನತೆಗೆ ಮೋಸ ಮಾಡಿದಷ್ಟೇ. ಆಮೇಲೆ ಸಂಪೂರ್ಣವಾಗಿ ಎಲ್ಲ ಸೆಕ್ಟರ್ಗಳನ್ನ ಖಾಸಗಿಯವರ ಕಂಪನಿಯವರಿಗೆ, ಕಂಪನಿಯವರಿಗೆ, ದೊಡ್ಡ ದೊಡ್ಡ ಮಾಲೀಕರಿಗೆ, ಭೂ ಮಾಲೀಕರಿಗೆ, ದೊಡ್ಡ ಅಂಬಾನಿ, ಅದಾನಿ ಏನು ಕಂಪನಿ ಮಾಲೀಕರಿಗೆ ಮಾರಾಟ ಮಾಡಿದ್ದಲ್ದೇ ನಮ್ಮ ಏನು ರೈಲ್ವೆ, LIC, ಆಮೇಲೆ BSNL, ಏರ್ ಇಂಡಿಯಾ ಎಲ್ಲವನ್ನು ಕೂಡ ಖಾಸಗಿಯವರಿಗೆ ಮಾರಾಟ ಮಾಡಿದ್ದು ಅಷ್ಟೇ. ಅದೇ ರಾಜಕೀಯ, ಅದೇ ಅಭಿವೃದ್ಧಿ ಅವ್ರದ್ದು. ರಾಜಕೀಯ ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ರೀತಿಯ ಅವರ ಒಂದೇ ಒಂದು ಯೋಜನೆಯನ್ನು ಜಾರಿಗೆ ತರಲಿಲ್ಲ. ಏನು ಬಡವರಿಗೆ ಜನ್ಧನ್ ಅಂತ ಹೇಳಿ ಅಕೌಂಟ್ ಓಪನ್ ಮಾಡಿದರು, ಅದಕ್ಕೆ ದುಡ್ಡು ಹಾಕ್ತೀವಿ ಅಂತ ಹೇಳಿದರು, ದುಡ್ಡು ಹಾಕಲಿಲ್ಲ. ಆ ಅಕೌಂಟ್ಗಳು ಈಗಲೂ ಕೂಡ 0 ಅಕೌಂಟಲ್ಲಿ ಬಿದ್ದಿದೆ. ಆಮೇಲೆ ಏನು ಸಬ್ಸಿಡಿ ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ಏನು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದರು, ಸಬ್ಸಿಡಿನೂ ಬರಲಿಲ್ಲ, ಏನೂ ಬರಲಿಲ್ಲ. ಇದು ಮೋದಿಯವರ ಆಡಳಿತ. ಆಮೇಲೆ ಅವರು ಯಾವುದೇ ರೈತರಿಗಾಗಲಿ, ಜನಸಾಮಾನ್ಯರಿಗಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗೆ ಆಗಲಿ, ವಿದ್ಯಾರ್ಥಿಗಳಿಗೆ ಆಗಲಿ ಯಾವುದೇ ರೀತಿಯಲ್ಲಿ ಪ್ರೊಟೆಕ್ಷನ್ ಇಲ್ಲ. ಯಾವುದೇ ಜನಸಾಮಾನ್ಯರ ಪರವಾದಂಥ ಯಾವುದೇ ನೀತಿಗಳನ್ನ ಜಾರಿ ಮಾಡಲಿಲ್ಲ. ಇದು ಮೋದಿಯವರ ಆಡಳಿತ. ನಿಮ್ಮ ಹೆಸರು ಸರ್? ಮಹೇಶ್ ಅಂತೇಳಿ, ಸಕಲೇಶ್ಪುರ.